ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ಲಾಜೋ ಪ್ಯಾಂಟ್ನ ಆಲ್ಟ್ರೇಷನ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದು ಪ್ಲಾಜೋ ಪ್ಯಾಂಟ್ ಇದೆ. ನೋಡಿ, ವೈಟ್ ಕಲರ್ ಪ್ಲಾಜೋ ಪ್ಯಾಂಟ್ ಇದೆ. ಇದು ಲೆಂತ್ ಎಷ್ಟಿದೆ, ನನಗೆ ಎಷ್ಟು ಲೆಂತ್ಗೆ ಇದನ್ನು ನಾನು ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಮೊದಲು ನನಗೆ ಬೇಕಾಗಿರೋದು 33 ಲೆಂತ್ ಬೇಕು. ನನಗೆ ಇದು ಏನಿದೆ ಪ್ಯಾಂಟು 33 ಉದ್ದ ನನಗೆ ಬೇಕು. ಬಟ್ ಇದೆಷ್ಟಿದೆ ಅಂತೇಳಿ ನೋಡೋಣ. ಇವಾಗ ಇದ್ರ ಲೆಂತ್ ನನಗೆ ಇವಾಗ 39.5 ಇದೆ. ಇಷ್ಟು ಬರುತ್ತೆ, 39.5 ಇದೆ. ಸೊ ನನಗೆ ಬೇಕಾಗಿರೋದು ಇದು 32 ಇದ್ದರೆ ಸಾಕು. ಓಕೆನಾ? ಸೊ ನಾನಿವಾಗ ನೋಡಿ ಎಲ್ಲ ಈ ಪಟ್ಟಿಯಿಂದ ಫುಲ್ಲು ನಾನು ಇಲ್ಲಿ ತನಕ ಮಾರ್ಕ್ ಮಾಡ್ತೀನಿ. ಎಷ್ಟಕ್ಕೆ ನನಗೆ 33 ಎಲ್ಲಿಗೆ ಬರುತ್ತೋ ಸೊ ನಾನು ಅಲ್ಲಿಗೆ ಮಾರ್ಕ್ ಮಾಡ್ತೀನಿ. ಫಸ್ಟು ಕ್ಲಾತ್ನ ನೀಟಾಗಿ ಐರನ್ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಬರುತ್ತೆ, ಎಲ್ಲೂ ಸುಕ್ಕು ಬರಲ್ಲ, ನೀಟಾಗೆ ಬರುತ್ತೆ. ಓಕೆನಾ? ನನಗಿವಾಗ 32 ಬೇಕು. ಆಗ ಮಾರ್ಕ್ ಮಾಡ್ಕೊಬೇಕು. ಓಕೆನಾ? ನೋಡಿ, ಇಲ್ಲಿ ಬಂದಿದೆ 32. ಇಲ್ಲಿ ಕಾರ್ನರಿಂದನೂ ಒಂದ್ಸತಿ ಮಾಡ್ಕೊಳ್ಳೋಣ. 32 ಬಂದಿದೆ. ಎಕ್ಸಾಕ್ಟ್ ಇದು ಬೇಕಿರೋದು ನನಗೆ 32 ಇಂಚ್ ಇಲ್ಲಿ ಬರುತ್ತೆ. ಸೊ ಇಲ್ಲಿಗೆ ನಾನು ಈ ರೀತಿ ಮಾರ್ಕ್ ಮಾಡ್ಕೊತೀನಿ. ಸೊ ಈಗ ನಾವು ಸ್ಟ್ರೈಟ್ ಲೈನ್ ಹಾಕೊಬೇಕು. ಒಂದು ಸ್ಕೇಲ್ ತೊಗೊಂಡು ನಾವು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ. ಈ ರೀತಿ ನೀವು ಸ್ಕೇಲು, ಟೇಪು ಇದೆಲ್ಲ ಎಕ್ಸಾಕ್ಟಾಗಿ ಇಟ್ಕೊಂಡ್ರೆ ಮೆಜರ್ಮೆಂಟ್ ಕೂಡ ಕರೆಕ್ಟ್ ಬರುತ್ತೆ, ಸ್ಟಿಚಿಂಗ್ ಕೂಡ ಕರೆಕ್ಟ್ ಬರುತ್ತೆ, ಫಸ್ಟ್ ಮಾರ್ಕಿಂಗ್ ಕೂಡ ಕರೆಕ್ಟಾಗಿ ಬರುತ್ತೆ. ಸೊ ಇದು ನಮಗೆ ಎಕ್ಸಾಕ್ಟ್ಲಿ ಬೇಕಾಗಿರೋ ಲೆಂತ್ ಇದು. ಸೊ ಓಕೆನಾ? ಸೊ ನಮಗೆ ಫೋಲ್ಡ್ ಮಾಡಿ ಹೊಲಿಬೇಕಲ್ವಾ? ಸೊ ಹಾಗಾಗಿ ಸ್ವಲ್ಪ ನಾವು ಎಕ್ಸ್ಟ್ರಾ ಬಟ್ಟೆನ ಬಿಡ್ಕೋಬೇಕು. ಇಲ್ಲಿ ಸೈಡ್ಗೆ ಪಕ್ಕದಲ್ಲೇ ಬಿಡ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿಂದ ತೋರಿಸ್ತೀನಿ. ಸೊ ಇಲ್ಲಿ ನನಗೆ ಮರ್ಚಿ ಹೊಲಿಬೇಕಲ್ವಾ? ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರ್ತಾರೆ ನೋಡಿ ಇವರು ಎಷ್ಟು ಇಂಚು ಮುಂಚೆನೇ ಅವರು ಸ್ಟಿಚ್ ಮಾಡಿ ನಮಗೆ ಕೊಟ್ಟಿದ್ದಾರೆ ಅಂದರೆ ನಮಗೆ ಎಕ್ಸಾಕ್ಟ್ಲಿ 1 ಇಂಚ್ ಅಷ್ಟು ಅವರು ಒಳಗಡೆ ಮರ್ಚಿ ಹೊಲಿದಿದ್ದಾರೆ. ಸೊ ನಾವು ಕೂಡ ಅಷ್ಟನ್ನೇ ಮರ್ಚಿಬಿಟ್ಟು ಹೊಲಿಬೇಕು. ಸೊ ಹಾಗಾಗಿ ನಾವಿಲ್ಲಿ ಎಕ್ಸ್ಟ್ರಾ 1 ಇಂಚು ಪ್ಲಸ್ ಇಲ್ಲಿ ನೋಡಿ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ? ಸೊ ನಾವು ಮತ್ತೆ ಎಕ್ಸ್ಟ್ರಾ ಬಟ್ಟೆನ ಅವರು ಒಳಗಡೆ ಹಾಕಿದ್ದಾರೆ, ಅದು ಒಳಗಡೆ ಹಾಕಿದ್ದಾರೆ. ಸೊ ಹಾಗಾಗಿ ಎರಡು ಸೇರಿಕೊಂಡು ನಾನು 1.5 ಇಂಚಿನ ನಾನು ತೊಗೊತಾ ಇದ್ದೀನಿ. ಇಲ್ಲಿಂದ 1.5 ಇಂಚು, ಅರ್ಧ ಇಂಚ್ ಫುಲ್ ಒಳಗಡೆ, ಇನ್ನು ಅರ್ಧ ಇಂಚು ನಮಗೆ ಮೇಲ್ಗಡೆ ಕಾಣಿಸುತ್ತೆ. ಆವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಎಲ್ಲ ಸೈಡನ್ನು 1.5 ಇಂಚ್ ನಾನು ಮಾರ್ಕ್ ಮಾಡ್ಕೊತಿದ್ದೀನಿ. ಒಂದು ಈ ಥರ ಸ್ಕೇಲ್ ತೊಗೊಂಡು ಮಾರ್ಕ್ ಮಾಡಬೇಕು. ಸ್ಕೇಲ್ ಯೂಸ್ ಮಾಡಲೇಬೇಕು, ಯಾಕಂದರೆ ನಿಮಗೆ ನೀಟಾಗೆ ಫಿನಿಶಿಂಗ್ ಬರಲ್ಲ. ಸೊ ಹಾಗಾಗಿ ನೋಡ್ತಾ ಇದ್ದೀರಲ್ಲ, ಇದಿಷ್ಟು. ಸೊ ಇಲ್ಲಿಂದ ಈ ಲೆಂತಿಂದ ನಮಗೆ ಇದೇನಿದೆ ಇದು ನನಗೆ ಒರಿಜಿನಲ್ ಕ್ಲಾತ್ ಬೇಕಾಗಿರೋದು. ಇದಿಷ್ಟು ನನಗೆ ಸ್ಟಿಚಿಂಗ್ ಬೇಕಾಗಿರೋದು. ಈ ಪಟ್ಟಿ ಏನು ಕಾಣಿಸ್ತಾ ಇದೆ ನಿಮಗೆ, ಇದು ನಮಗೆ ಸ್ಟಿಚಿಂಗ್ ಬೇಕಾಗಿರೋದು. ಸೊ ಇದಿಷ್ಟು ನನಗೆ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಈ ಬಟ್ಟೆ ನಾನು ಕಟ್ ಮಾಡ್ಕೊಳ್ತೀನಿ. ಓಕೆನಾ? ಓಕೆ, ಕಟ್ ಮಾಡಿದೆ. ಇದಿಷ್ಟು ನನಗೆ ಬಟ್ಟೆ ಮಿಕ್ಕಿರೋದು. ಸೊ ಇದನ್ನು ಎತ್ತಿಡ್ತೀನಿ. ಸೊ ಇದಿಷ್ಟು ಬಟ್ಟೆ ನನಗೆ ಲೆಂತ್ ಬೇಕಿರೋದು. ಸೊ ಇದನ್ನು ಯಾವ ರೀತಿ ನಾವು ಸ್ಟಿಚ್ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ ನೆಕ್ಸ್ಟ್ ಇವಾಗ ಇದು ಬೇರೆ ಪ್ಯಾಂಟ್. ಸೊ ಇದನ್ನು ಕೂಡ 32 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಕೇಲಲ್ಲಿ ಒಂದು ಮಾರ್ಕ್ ಮಾಡ್ಕೊತೀನಿ. ಸ್ಟಿಚಿಂಗ್ಗೆ ನಾನು 1.5 ಇಂಚನ್ನ ನಾನು ಎಕ್ಸ್ಟ್ರಾ ತಗೊತೀನಿ. 1.5 ಇಲ್ಲಿ ಕೂಡ ಒಂದು ಲೈನ್ ಹಾಕೊತೀನಿ. ಇವಾಗ ನಾನು ನಿಮಗೆ ಸ್ಟಿಚಿಂಗ್ ಮಾಡೋದನ್ನ ಹೇಳ್ಕೊಡ್ತೀನಿ ನೋಡಿ. ನಾವಿವಾಗ ಎಲ್ಲಿ ನಾವು ಮಾರ್ಕ್ ಮಾಡಿದ್ದೀನಲ್ಲ, ಸೊ ಅದ್ರ ಒಳಗಡೆನೆ ಒಂದು ಫೋಲ್ಡ್ಗೆ ನಾನು ಸ್ಟಿಚ್ ಮಾಡ್ತಾ ಬರ್ತೀನಿ, ಯಾಕಂದರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಒಂದು ಫೋಲ್ಡಲ್ಲಿ ಒಂದು ಸಲ ಸ್ಟಿಚಿಂಗ್ ಮಾಡಿ ನೆಕ್ಸ್ಟ್ ಲೈನ್ ಎಲ್ಲಿ ಮಾರ್ಕ್ ಮಾಡಿರ್ತೀವಲ್ಲ ಸೊ ಅಲ್ಲಿಗೆ ಇನ್ನೊಂದು ಸ್ಟಿಚ್ ಹಾಕ್ತೀನಿ. ಫಸ್ಟ್ ನಾನು ಇವಾಗ ಒಂದು ಫೋಲ್ಡ್ಗೆ ನಾನು ಒಂದು ಸ್ಟಿಚ್ ಹಾಕೊಂಡ್ಬಂದು ತೋರಿಸ್ತೀನಿ. ಇವಾಗ ನೋಡಿ, ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋರು ಬೇಗನೆ ಮಾಡ್ಕೊಳ್ತಾರೆ. ಇವಾಗಷ್ಟೇ ಯಾರೆಲ್ಲ ಸ್ಟಾರ್ಟಿಂಗ್ ಕಲಿತಿರ್ತೀರಲ್ವ, ಸೊ ಅವರು ನೀವು ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ಮಾಡಿ ತುಂಬಾ ಚೆನ್ನಾಗಿ ನಮ್ಮ ಕೈಲಿ ಆಗಲ್ಲ ಅನ್ನೋದಕ್ಕಿಂತ ಟ್ರೈ ಮಾಡೋದು ತುಂಬಾ
ಬೆಸ್ಟ್ ಅಲ್ವಾ. ಒಂದಲ್ಲ ಒಂದಿನ ನಾವು ಕಲಿತಾ ಬರ್ತೀವಿ. ಹೊಲಿಗೆ ಚೆನ್ನಾಗಿ ಬರಲಿ ಬಿಡಲಿ, ಸ್ಟಾರ್ಟಿಂಗಲ್ಲಿ ನೀವು ಕಲಿತಾ ಬನ್ನಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ನಾನು ಒಂದು ಸೈಡ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಇವಾಗ ನೆಕ್ಸ್ಟ್ ನಾನು ಎಲ್ಲಿ ಮಾರ್ಕ್ ಮಾಡಿದ್ನಲ್ಲ ಸೊ ಅಲ್ಲಿ ಕೂಡ ಇವಾಗ ಸ್ಟಿಚ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಸ್ವಲ್ಪನೂ ಸ್ಟಿಚಿಂಗ್ ಗೊತ್ತೇ ಇಲ್ಲ ಅನ್ನೋರು ಹೊಸ ಬಟ್ಟೆನ ನೀವು ಕಟ್ ಮಾಡಬೇಡಿ, ಒಂದು ಮೀಡಿಯಮ್ ರೇಟಿನ ಬಟ್ಟೆ ತಂದು ಕಟ್ ಮಾಡಿ ಸ್ಟಿಚ್ ಮಾಡ್ತಾ ಬನ್ನಿ, ನಿಜವಾಗ್ಲೂ ಕಲಿತೀರಾ. ನೋಡಿ ಇವಾಗ ಫ್ರಂಟು ಬ್ಯಾಕು ಎರಡೂ ಒಳ್ಳೆ ಫಿನಿಶಿಂಗ್ ಬಂದಿದೆ ಅಲ್ವಾ. ಸೊ ಇದೇ ರೀತಿ ನೀವು ಮಾಡ್ಕೋಬೋದು, ಈಸಿಯಾಗಿ ಪ್ಯಾಂಟ್ ಸ್ಟಿಚಿಂಗ್ ಮಾಡ್ಬೋದು. ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.